ನಮ್ಮ ರಾಜ್ಯದಲ್ಲಿ ಪೆಟ್ರೋಲ್ ಡೀಸೆಲ್ ರೇಟ್ ಹೆಚ್ಚಾಗಿದ್ದು ಯಾಕೆ? ಬೇರೆ ರಾಜ್ಯಗಳಿಗೆ ಹೋಲಿಸಿದ್ರೆ ನಮ್ಮಲ್ಲೇ ಬೆಲೆ ಏರಿಕೆ ಜಾಸ್ತಿಯಾಗಿ ಯಾಕೆ ಕಂಡು ಬರುತ್ತೆ? ಪೆಟ್ರೋಲ್ ಡೀಸೆಲ್ ಮೂಲ ಬೆಲೆ ಎಷ್ಟು? ಅದೆಲ್ಲದರ ಬಗ್ಗೆ ಪಿನ್ ಟು ಪಿನ್ ಮಾಹಿತಿ. ಬೇರೆ ರಾಜ್ಯಗಳಿಗೆ ಹೋಲಿಸಿದ್ರೆ ನಮ್ಮ ರಾಜ್ಯದಲ್ಲೇ ಪೆಟ್ರೋಲ್ ಡೀಸೆಲ್ ಬೆಲೆ ಅತಿ ಹೆಚ್ಚು ಯಾಕೆ ಅಂತ. ಪೆಟ್ರೋಲ್ ಡೀಸೆಲ್ ಮೂಲ ಬೆಲೆ ಎಷ್ಟು ಗೊತ್ತಾ? 1 ಲೀಟರ್ಗೆ ಎಷ್ಟು ಸುಂಕ ಕಟ್ತೀವಿ? ಕೇಂದ್ರ ಸರ್ಕಾರ ವಿಧಿಸುವಂತ ಲೀಟರ್ ಮೇಲಿನ ಸೆಸ್ ಚಾರ್ಜ್ ಎಷ್ಟಾಗಿರುತ್ತೆ? ರಾಜ್ಯ ಸರ್ಕಾರ ವಿಧಿಸುವಂತ ಸೆಸ್ ಎಷ್ಟಿದೆ ಗೊತ್ತಾ? 1 ಲೀಟರ್ಗೆ ಡೀಲರ್ ಕಮಿಷನ್ ಎಷ್ಟಿದೆ? ಬೆಂಗಳೂರಿನಲ್ಲಿ ಸದ್ಯ 1 ಲೀಟರ್ ಪೆಟ್ರೋಲ್ ಬೆಲೆ ಇರೋದು 110 ರೂಪಾಯಿ 61 ಪೈಸೆ. ಡೀಸೆಲ್ 1 ಲೀಟರ್ಗೆ ಬೆಂಗಳೂರಿನಲ್ಲಿ 98.54 ರೂಪಾಯಿ ಇದೆ. ಹಾಗಾದ್ರೆ ಇಲ್ಲಿ ಸೆಸ್ ವೆಚ್ಚ ಅಂತ, ಡೀಲರ್ ಕಮಿಷನ್ ಅಂತ ಬೇರೆ ಬೇರೆ ವೆಚ್ಚಗಳು, ಜೊತೆಗೆ ಮೂಲ ಬೆಲೆ, ಇದೆಲ್ಲದ್ರ ಬಗ್ಗೆ ನಾವಿಲ್ಲಿ ಡೀಟೇಲ್ಸ್ ಅನ್ನ ನೋಡ್ತಾ ಹೋಗೋದಾದ್ರೆ ಪೆಟ್ರೋಲ್ ಹೆಂಗಿದೆ, ಡೀಸೆಲ್ ಹೆಂಗಿದೆ, ಪೆಟ್ರೋಲ್ ಡೀಸೆಲ್ ಬಂಕ್ಗಳಿಗೆ ಸಿಗುವಂತ ಬೆಲೆ ಎಷ್ಟು ಬೆಲೆಗೆ ಸಿಗುತ್ತೆ, ತದನಂತರದಲ್ಲಿ ಗ್ರಾಹಕರ ಕೈಗೆ ಸಿಗುವಾಗ ಅದ್ರ ಬೆಲೆ ಎಷ್ಟಾಗುತ್ತೆ ನಾವಿಲ್ಲಿ ಗಮನಿಸಬಹುದು. ಪೆಟ್ರೋಲ್ ಬೆಲೆ ಪ್ರತಿ ಲೀಟರ್ಗೆ ಎಷ್ಟಿದೆ? ಮೂಲ ಬೆಲೆ ನೋಡೋದಾದ್ರೆ ನಾವು 55.50 ಪೈಸೆ, ಸಾಗಾಟ ವೆಚ್ಚ ಇಲ್ಲಿ 0.25 ಪೈಸೆ, ಡೀಲರ್ಗೆ ಸಿಗುವಂತ ರೇಟ್ 55.75 ರೂಪಾಯಿಗೆ ಸಿಗುತ್ತೆ. ಕೇಂದ್ರ ಸರ್ಕಾರದ ಸೆಸ್ ಚಾರ್ಜ್ ಅಲ್ಲಿ 19 ರೂಪಾಯಿ 90 ಪೈಸೆ ಇರುತ್ತೆ. ಇನ್ನು ರಾಜ್ಯ ಸರ್ಕಾರದ ಸೆಸ್ ಚಾರ್ಜ್ 31 ರೂಪಾಯಿ 11 ಪೈಸೆ, ಡೀಲರ್ ಕಮಿಷನ್ ಅಂತ ತಗೊಂಡಾಗ 3 ರೂಪಾಯಿ 85 ಪೈಸೆ. ಫೈನಲ್ ಆಗಿ ರೇಟ್ ಇಲ್ಲಿ 110 ರೂಪಾಯಿ 61 ಪೈಸೆಗೆ ಪೆಟ್ರೋಲ್ ಇಲ್ಲಿ ಜನರಿಗೆ ಸಿಗ್ತಾ ಇರೋದು ಗ್ರಾಹಕರಿಗೆ. ಇನ್ನು ಡೀಸೆಲ್ ಬೆಲೆ ಯಾವ ರೀತಿ ಆಗಿದೆ ಅಂತ ಗಮನಿಸೋದಾದ್ರೆ ಮೂಲ ಬೆಲೆ ಇರೋದು 56.20 ಪೈಸೆ, ಸಾಗಾಟ ವೆಚ್ಚ 0.30 ಪೈಸೆ ಇರೋದು, ಡೀಲರ್ಗೆ ಸಿಗುವಂತ ರೇಟ್ 56 ರೂಪಾಯಿ 50 ಪೈಸೆ, ಕೇಂದ್ರ ಸರ್ಕಾರ ವಿಧಿಸುವಂತ ಸೆಸ್ ಚಾರ್ಜ್ 15 ರೂಪಾಯಿ 80 ಪೈಸೆ, ರಾಜ್ಯ ಸರ್ಕಾರದ ಸೆಸ್ ಚಾರ್ಜ್ 23 ರೂಪಾಯಿ 64 ಪೈಸೆ, ಡೀಲರ್ ಕಮಿಷನ್ 2 ರೂಪಾಯಿ 60 ಪೈಸೆ ಇರುತ್ತೆ. ಫೈನಲ್ ಆಗಿ ಗ್ರಾಹಕರಿಗೆ ಸಿಗುವಂತ ಎಷ್ಟು ರೇಟಿಗೆ ಸಿಗುತ್ತೆ ಅಂದ್ರೆ 98 ರೂಪಾಯಿ 54 ಪೈಸೆಗೆ ಸಿಗುತ್ತೆ. ಹಾಗಾದ್ರೆ ಇದನ್ನ ನೀವು ನೋಡಿದ್ರೆ ಮೂಲ ಬೆಲೆ ಎಷ್ಟು, ಗ್ರಾಹಕರಿಗೆ ಎಷ್ಟು ರೂಪಾಯಿಗೆ ಸಿಗುತ್ತೆ, ಹೆಂಗೆ ಅಂತ. ಬೇರೆ ರಾಜ್ಯಗಳಲ್ಲಿ ಪೆಟ್ರೋಲ್ ಡೀಸೆಲ್ ಬೆಲೆ ಎಷ್ಟಿದೆ? ನಮ್ಮ ರಾಜ್ಯದಲ್ಲೇ ಜಾಸ್ತಿ ರೇಟ್ ಆಗಾಗ ಹೆಚ್ಚಾಗ್ತಿರೋದು ಯಾಕೆ ನೋಡೋದಾದ್ರೆ ನೋಡಿ, ರಾಜ್ಯ ಪೆಟ್ರೋಲ್ ಡೀಸೆಲ್ ನಾವು ಗಮನಿಸೋದಾದ್ರೆ ಬೇರೆ ಬೇರೆ ರಾಜ್ಯಗಳಲ್ಲಿ ಹೆಂಗಿದೆ ಅಂತ. ದೆಹಲಿಯಲ್ಲಿ 102 ರೂಪಾಯಿ 12 ಪೈಸೆ ಇದೆ ಪೆಟ್ರೋಲ್. ಇನ್ನು ಡೀಸೆಲ್ 95 ರೂಪಾಯಿ 20 ಪೈಸೆ ಇರೋದು. ಕರ್ನಾಟಕದಲ್ಲಿ 110 ರೂಪಾಯಿ 61 ಪೈಸೆ ಪೆಟ್ರೋಲ್ ಬೆಲೆ ಇರೋದು, 98 ರೂಪಾಯಿ 54 ಪೈಸೆ ಡೀಸೆಲ್ ಬೆಲೆ. ಇನ್ನು ಮಹಾರಾಷ್ಟ್ರದಲ್ಲಿ 111.18 ಅಂದರೆ 18 ಪೈಸೆ ಪೆಟ್ರೋಲ್ ಬೆಲೆ. ಇನ್ನು ಮಹಾರಾಷ್ಟ್ರದಲ್ಲಿ ಡೀಸೆಲ್ ಬೆಲೆ ಗಮನಿಸೋದಾದ್ರೆ 97 ರೂಪಾಯಿ 83 ಪೈಸೆ. ತಮಿಳುನಾಡಿನಲ್ಲಿ 107 ರೂಪಾಯಿ 87 ಪೈಸೆ ಇದೆ. ಡೀಸೆಲ್ ಬೆಲೆ 99 ರೂಪಾಯಿ 65 ಪೈಸೆ ಇದೆ. ವೆಸ್ಟ್ ಬೆಂಗಾಲ್ನಲ್ಲಿ 113 ರೂಪಾಯಿ 47 ಪೈಸೆ ಇದೆ. ಡೀಸೆಲ್ ಬೆಲೆ 99 ರೂಪಾಯಿ 82 ಪೈಸೆ ಇದೆ. ತೆಲಂಗಾಣದಲ್ಲಿ 115 ರೂಪಾಯಿ 69 ಪೈಸೆ, 103 ರೂಪಾಯಿ 82 ಪೈಸೆ ಡೀಸೆಲ್ ಬೆಲೆ. ಆಂಧ್ರ ಪ್ರದೇಶದಲ್ಲಿ 117 ರೂಪಾಯಿ 48 ಪೈಸೆ ಇದೆ. ಇನ್ನು 105 ರೂಪಾಯಿ ಡೀಸೆಲ್ ಬೆಲೆ ಇರುವಂಥದ್ದು. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಮೆಟ್ರೋ ಬ್ಯೂರೋ ಹೆಡ್ ಉಲ್ಲಾಸ್. ಇಲ್ಲಿ ನಾವು ಪೆಟ್ರೋಲ್ ಮತ್ತೆ ಡೀಸೆಲ್ ಗ್ರಾಹಕರು ತೆಗೆದುಕೊಳ್ಳುವಂತ ಸಂದರ್ಭದಲ್ಲಿ ಯಾಕಿಷ್ಟು ರೇಟು ಅಂತಾರೆ, ಬೇರೆ ರಾಜ್ಯಗಳಿಗೆ ಹೋಲಿಸಿದಾಗ ನಮ್ಮ ರಾಜ್ಯದಲ್ಲಿ ಯಾಕೆ ಜಾಸ್ತಿ ಅಂತಾರೆ. ಅದರ ಮೂಲ ಬೆಲೆ, ಸೆಸ್ ಚಾರ್ಜ್, ಕಮಿಷನ್, ಡೀಲರ್ ಚಾರ್ಜ್ ಇದೆಲ್ಲವನ್ನು ನಾವು ಗಮನಿಸಿದಾಗ ಇಲ್ಲಿ ಗ್ರಾಹಕರಿಗೆ ಸಿಗ್ತಾ ಇರುವಂತ ಪೆಟ್ರೋಲ್ ಬೆಲೆ ಏನಿದೆ ಹೆಚ್ಚು ಅಂತ ಅನ್ಸುತ್ತಾ? ಬೇರೆ ರಾಜ್ಯಗಳಿಗೆ ಕಂಪೇರ್ ಮಾಡಿದ್ರೆ ಯಾವ ರೀತಿ ಅನಾಲಿಸಿಸ್ ಮಾಡ್ಬೋದು ಇಲ್ಲಿ? ಸೌಖ್ಯ, ಪ್ರತಿ ಬಾರಿ ಪೆಟ್ರೋಲ್ ಮತ್ತು ಡೀಸೆಲ್ ದರ ಹೆಚ್ಚಳ ಆದಾಗ ಗ್ರಾಹಕರು ಅಂದರೆ ವಾಹನ ಸವಾರರು ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ವಿರುದ್ಧ ಅಸಮಾಧಾನವನ್ನು ವ್ಯಕ್ತಪಡಿಸ್ತಾರೆ. ದರ ನಿಯಂತ್ರಣ ಮಾಡುವಂತಹದ್ದು ಅಧಿಕಾರ ಕೇಂದ್ರ ಮತ್ತು ರಾಜ್ಯ ಸರ್ಕಾರಕ್ಕೆ ಇದೆ ಅನ್ನುವಂತಹ ಒಂದು ಮಾತನ್ನು ಹೇಳ್ತಿರ್ತಾರೆ. ಆದರೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಹೇಳ್ತಾ ಇರುವಂಥದ್ದು ಇಲ್ಲ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕಚ್ಚಾ ತೈಲದ ಬೆಲೆ ವೇರಿಯೇಷನ್ ಆದರೆ ದರನೂ ಕೂಡ ಹೆಚ್ಚಳ ಆಗುತ್ತೆ ಅನ್ನುವಂಥ ಒಂದು ಸಮಜಾಯಿಷಿಯನ್ನು ಕೊಡುವಂಥ ಕೆಲಸವನ್ನು ಮಾಡುತ್ತೆ. ಆದರೆ ನಿಜವಾಗ್ಲೂ ನಾವು 1 ಲೀಟರ್ ಪೆಟ್ರೋಲನ್ನು ಪರ್ಚೇಸ್ ಮಾಡಿ 1 ಲೀಟರ್ ಪೆಟ್ರೋಲನ್ನು ನಮ್ಮ ವಾಹನಕ್ಕೆ ಹಾಕ್ಸಿದ್ರೆ ನಾವು ಎಷ್ಟು ಕಟ್ತೀವಿ ಅಂದರೆ
110 ಈಗ ಸದ್ಯಕ್ಕೆ ಬೆಂಗಳೂರಿನಲ್ಲಿ ಇರುವಂಥದ್ದು. ಅಂದರೆ 55 ರೂಪಾಯಿ, ಅಂದರೆ ಶೇಕಡ 50ರಷ್ಟು ಹಣವನ್ನು ನಾವು ತೆರಿಗೆ ರೂಪದಲ್ಲಿ ನಾವು ಕಟ್ಟುವಂಥ ಕೆಲಸವನ್ನು ಮಾಡ್ತೀವಿ. ಡೀಸೆಲ್ ಅಂತ ಬಂದಾಗ ಪ್ರತಿ ಲೀಟರ್ಗೆ 42ರಿಂದ 44 ರೂಪಾಯಿ ತನಕನೂ ಕೂಡ ನಾವು ಈ ಸೆಸ್ ಆಗಿರ್ಬೋದು ಈ ರೀತಿಯಾದಂತಹ ಒಂದು ದರದಲ್ಲಿ ಕಟ್ಟುವಂಥ ಕೆಲಸವನ್ನು ನಾವು ಮಾಡ್ತೀವಿ. ಮೂಲ ಬೆಲೆನ ನೋಡ್ತಾ ಹೋಗೋದಾದರೆ 1 ಲೀಟರ್ ಪೆಟ್ರೋಲ್ ಕೇವಲ 55 ರೂಪಾಯಿಗೆ ಮಾತ್ರ ಸಿಗ್ತಾ ಇರುವಂಥದ್ದು. ಸಾಗಾಟ ವೆಚ್ಚ ಆಗಿರ್ಬೋದು, ಡೀಲರ್ ಕಮಿಷನ್ ಅಂತಲೇ 1 ಲೀಟರ್ ಪೆಟ್ರೋಲ್ಗೆ ಹತ್ತತ್ರ 3.5ರಿಂದ 4 ರೂಪಾಯಿ ತನಕ ಹೋಗುತ್ತೆ. ಅಂದರೆ ಸಾಗಾಟ ವೆಚ್ಚ ಆಗಿರ್ಬೋದು ಮತ್ತು ಡೀಲರ್ ಕಮಿಷನ್ ಅಂತೇಳಿ ಹತ್ತತ್ರ 4 ರೂಪಾಯಿ ತನಕ ಹೋಗುತ್ತೆ. ಇನ್ನು ಅತಿ ಹೆಚ್ಚು ಮುಖ್ಯ ಅಂದರೆ 59 ರೂಪಾಯಿ ಆಗುತ್ತೆ. ಉಳಿದಂಥ ನಾವು ಏನು ಹಣವನ್ನು ನಾವು ನೋಡ್ತಾ ಇದ್ರೆ ಹತ್ತತ್ರ 50 ರೂಪಾಯಿ 51 ರೂಪಾಯಿ ನಾವು ಎಕ್ಸ್ಟ್ರಾವನ್ನು ಕೊಡ್ತೀವಿ. ಅದರಲ್ಲಿ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ವಿಧಿಸುವಂತಹ ಸೆಸ್ ಏನಿದೆ ಅದು ಗ್ರಾಹಕರಿಗೆ ಹೆಚ್ಚು ಹೊರೆ ಹಾಕ್ತಾ ಇರುವಂಥದ್ದು. ಪೆಟ್ರೋಲನ್ನು ನೋಡ್ತಾ ಹೋಗೋದಾದರೆ 1 ಲೀಟರ್ ಪೆಟ್ರೋಲ್ಗೆ ಕೇಂದ್ರ ಸರ್ಕಾರ 19 ರೂಪಾಯಿ 90 ಪೈಸೆ ಸೆಸ್ಸನ್ನು ವಿಧಿಸಿದರೆ ರಾಜ್ಯ ಸರ್ಕಾರ 31 ರೂಪಾಯಿ 11 ಪೈಸೆ ಸೆಸ್ಸನ್ನು ವಿಧಿಸುವಂಥ ಕೆಲಸ 1 ಲೀಟರ್ ಪೆಟ್ರೋಲ್ಗೆ ಮಾಡುತ್ತೆ. ಇನ್ನು ಡೀಸೆಲ್ ಅಂತ ಬಂದಾಗ ಕೇಂದ್ರ ಸರ್ಕಾರ 15 ರೂಪಾಯಿ 80 ಪೈಸೆ 1 ಲೀಟರ್ ಡೀಸೆಲ್ಗೆ ಸೆಸ್ಸನ್ನು ವಿಧಿಸಿದರೆ ರಾಜ್ಯ ಸರ್ಕಾರ 23 ರೂಪಾಯಿ 64 ಪೈಸೆ 1 ಲೀಟರ್ ಡೀಸೆಲ್ಗೆ ಸೆಸ್ಸನ್ನು ವಿಧಿಸುವಂಥ ಕೆಲಸ ಮಾಡುತ್ತೆ. ಅಂದರೆ ಅತಿ ಹೆಚ್ಚು ಡೀಸೆಲ್ ಮತ್ತು ಪೆಟ್ರೋಲ್ ಮಾರಾಟ ಆಗೋದ್ರಿಂದ ರಾಜ್ಯದ ಬೊಕ್ಕಸಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಆದಾಯ ಬರುತ್ತೆ, ಹೆಚ್ಚಿನ ರೂಪದಲ್ಲಿ ಆದಾಯ ಬರುತ್ತೆ. ಸೊ ಹೀಗಾಗಿನೇ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಪೆಟ್ರೋಲ್ ದರವನ್ನು ಹೆಚ್ಚಳ ಮಾಡುವಂಥದ್ದಾಗಿರ್ಬೋದು, ಅದನ್ನು ಗ್ರಾಹಕರಿಗೆ ಕಡಿಮೆ, ಅದರ ಹೊರೆಯನ್ನು ಕಡಿಮೆ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಯಾವುದೇ ರೀತಿಯಾದಂಥ ಕ್ರಮಗಳನ್ನು ಕೈಗೊಳ್ಳಿದ್ದಿಲ್ಲ. ಯಾಕೆಂತಂದರೆ ಈಗಾಗಲೇ ಫ್ರೀ ವೀಸಾ ಆಗಿರ್ಬೋದು ಅಥವಾ ಬೇರೆ ಬೇರೆ ಸಾರಿಗೆ ನೌಕರರ, ಸರ್ಕಾರಿ ನೌಕರರ ವೆಚ್ಚ ಇವೆಲ್ಲದಕ್ಕೂ ಕೂಡ ಹಣ ಎಲ್ಲಿಂದ ಬರುತ್ತೆ ಅಂತಂದರೆ ಈ ರೀತಿಯಾದಂಥ ನಾವು ತೆರಿಗೆ ರೂಪದಲ್ಲಿ ಏನು ಕಟ್ತೀವಿ ಅದ್ರ ಮೂಲಕನೇ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಹಣವನ್ನು ಹೊಂದಿಸುವಂಥ ಕೆಲಸ ಮಾಡುತ್ತೆ. ಸೊ ಹೀಗಾಗಿನೇ ನಾವು ಪೆಟ್ರೋಲ್ ಮತ್ತು ಡೀಸೆಲನ್ನು ನಾವು ಪರ್ಚೇಸ್ ಮಾಡುವಂಥ ಸಂದರ್ಭದಲ್ಲಿ ಶೇಕಡ 50ರಿಂದ 55% ಹೆಚ್ಚಿನ ಹಣವನ್ನು ನಾವು ತೆರಿಗೆ ರೂಪದಲ್ಲಿ ಕೊಡುವಂಥ ಕೆಲಸ ಆಗುತ್ತೆ. ಸೊ ಹೀಗಾಗಿನೇ ದರವನ್ನು ನಿಯಂತ್ರಣ ಮಾಡಬೇಕಾದಂಥ ಸರ್ಕಾರಗಳು ನಿಯಂತ್ರಣ ಮಾಡೋದಿಲ್ಲ ಅನ್ನುವಂಥ ಆಕ್ರೋಶವನ್ನು ವಾಹನ ಸವಾರರು ಮಾಡ್ತಾ ಇದ್ದಾರೆ. ಸೊ ಇದು ರಾಜ್ಯ ಮತ್ತು ಕೇಂದ್ರಾಡಳಿತ ಇರುವಂತಹ ರಾಜ್ಯದಲ್ಲಿರುವಂಥದ್ದು. ಇನ್ನು ಕೇಂದ್ರಾಡಳಿತ ಪ್ರದೇಶಕ್ಕೆ ನಾವು ನೋಡ್ತಾ ಹೋಗೋದಾದರೆ ಕೇವಲ 1ರಿಂದ 2% ಮಾತ್ರ ಸೆಸ್ಸನ್ನು ವಿಧಿಸುವಂಥ ಕೆಲಸ ಕೇಂದ್ರ ಸರ್ಕಾರ ಮಾಡುತ್ತೆ. ಸೊ ಹಾಗಾಗಿ ಉಳಿದಂಥ ರಾಜ್ಯಗಳಿಗೆ ಹೋಲಿಸಿದರೆ ಕೇಂದ್ರಾಡಳಿತ ಇರುವಂಥ ಪ್ರದೇಶಗಳಲ್ಲಿ ಪೆಟ್ರೋಲ್ ಮತ್ತು ಡೀಸೆಲ್ ದರ ಇಲ್ಲಿಗೆ ಅಂದರೆ ಬೇರೆ ರಾಜ್ಯಕ್ಕೆ ಹೋಲಿಸಿದರೆ 1 ಲೀಟರ್ಗೆ 10ರಿಂದ 15 ರೂಪಾಯಿ ತನಕನೂ ಕೂಡ ಕಡಿಮೆ ಇರುವಂಥದ್ದು. ಸೌಖ್ಯ. ಓಕೆ, ಥ್ಯಾಂಕ್ ಯು ಉಲ್ಲಾಸ್ ಡೀಟೇಲ್ಸ್ಗೆ.